ನನಗ್ಯಾಕೋ ನಮ್ಮ ಮನೆಯವರೇ ಅಂತ ಅನ್ನಿಸ್ತಿದೆ. ಮನೆಯವ್ರ ಮೇಲೆ ಅನುಮಾನ ಪಡೋದು ತಪ್ಪು ಚಿಕ್ಕ ಯಜಮಾನ್ರೆ. ಅವ್ರಿಗೆಲ್ಲ ನನ್ ಮೇಲೆ ಕೋಪ ಇರೋದು ನಿಜ. ಆದ್ರೆ ಎಲ್ರು ನಿಮ್ಮನ್ನ ಪ್ರೀತಿಯಿಂದಾನೇ ನೋಡ್ತಾರೆ ಅಲ್ವಾ? ಹಾಗಾಗಿ ಇದ್ರ ಬಗ್ಗೆ ನನ್ಗೇನು ಕೇಳ್ಬೇಡಿ. ರೀ, ನನಗ್ ಗೊತ್ತಿದೆ ಕಣ್ರಿ, ನಿಮಗ್ ಸತ್ಯ ಗೊತ್ತಿದೆ ಅಂತ. ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತೀರಾ ಅಷ್ಟೇ. ನೋಡಿ, ಭಯನೆಲ್ಲ ಭಾನುವಾರದಿಂದ ಆಚೆಗಿಟ್ಟು ಅದು ಯಾರು ಅಂತ ನನಗೆ ಹೇಳಿ, ನಾವು ಅವ್ರನ್ನ ನೋಡ್ಕೋತೀವಿ. ನೋಡಿ, ಮನೆಯವ್ರ ಮೇಲೆ ಅನುಮಾನ ಪಟ್ಟಿದ್ದಾಯ್ತು, ಈಗ ನನ್ ಮೇಲೂ ಅನುಮಾನ ಪಡ್ತಾ ಇದ್ದೀರಲ್ಲ. ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಚಿಕ್ಕ ಯಜಮಾನ್ರೆ. ನೋಡು ಬಂಗಾರಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇದು ನಮ್ಮಿಬ್ರ ಜೀವದ ಪ್ರಶ್ನೆ. ನಮ್ಮ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆಗಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡಿ. ಮುಂದೆ ಆಗೋ ಅಪಾಯನ ಬಚಾವ್ ಮಾಡ್ಬೋದು. ನನ್ಗೇನು ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಈ ವಿಚಾರವಾಗಿ ಸಮಂತಾ ಮೇಡಮ್ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಮ್ಮವ್ರಂತೂ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಈಗ ನಾನೇನೋ ಹೇಳೋದು, ನೀವೇನೋ ಅರ್ಥ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡೋದು, ಆಮೇಲೆ ದೊಡ್ಡ ರಾಧ ಅಂತ ಆಗೋದು. ಇದ್ಯಾವುದು ನನಗಿಷ್ಟ ಇಲ್ಲ. ನೋಡಿ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಅಂದ್ರೆ ಮುಂದೆ ಏನು ಆಗಲ್ಲ ಅನ್ನೋ ಭರವಸೆ ಇದೆಯಾ ನಿಮ್ಗೆ? ಭರವಸೆ ಅಂತೂ ಇಲ್ಲ, ಆದ್ರೆ ನಾನ್ ನಂಬಿರೋ ದುರ್ಗಮ್ಮ ನಿಮ್ಗೇನೋ ಆಗ್ದಿರೋ ತರ ನೋಡ್ಕೋತಾಳೆ ಅಂತ ಭರವಸೆ ಅಂತೂ ಇದೆ. ಆಯ್ತು ಬಿಡ್ರಿ, ನಿಮಗೆ ಇಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ನಾನು ಮತ್ತೆ ಮತ್ತೆ ಈ ವಿಚಾರದ ಬಗ್ಗೆ ಕೇಳಿದ್ರೆ ನನಗೂ ಮರೆಯದಿರಲ್ಲ. ಆದ್ರೂ ನೀವೊಂಥರ ಪುಣ್ಯಕೋಟಿ ಕೌವಿದ್ದಂಗೆ, ಸ್ವಲ್ಪ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಅಷ್ಟು ಸುಲಭವಾಗಿ ನಂಬಿಕೆ ಇಡಕ್ ಹೋಗ್ಬೇಡಿ. ನನಗೇನಾದ್ರೂ ಚಿಂತೆ ಇಲ್ಲ ಚಿಕ್ಕ ಯಜಮಾನ್ರೆ, ಆದ್ರೆ ನಿಮ್ಗೇನೂ ಆಗ್ಬಾರ್ದು ಅಷ್ಟೇ. ಅದಕ್ಕೆ ನನಗಿಂತ ಹುಷಾರಾಗಿ ನೀವಿರ್ಬೇಕು. ಹುಷಾರಾಗಿರಿ. ಏನ್ರಿ ನೀವು, ನಾನ್ ಗೋವಿಂದ ಅಂದ್ರೆ ನೀವು ಗೋವಿಂದ ಅಂತೀರಾ? ನಮ್ಮನ್ನ ಕಾಪಾಡೋದು ಆ ಗೋವಿಂದಾನೇ ಅಲ್ವಾ? ಓಹೋ, ಏಡುಕೊಂಡ್ಲು ವಾಡ ವೆಂಕಟರಮಣ ಗೋವಿಂದ. ಚೆನ್ನಾಗಿ ಟಾಂಗ್ ಕೊಡೋದ್ ಕಲ್ತ್ ಬಿಟ್ಟಿದ್ದೀರಾ. ಅದೆಲ್ಲ ನನಗೇನು ಗೊತ್ತಿಲ್ಲ. ಮುಂದೆ ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋ ಸಂದೇಶ ಅಷ್ಟೇ. ಇನ್ನ 10 ತಿಂಗಳಲ್ಲಿ ಮನೆಗೆ ಸಿಂಹದಂತ ಮಗನೋ ಇಲ್ಲ ಮಹಾಲಕ್ಷ್ಮಿ ಅಂತ ಮಗಳು ಬಂದೇ ಬರುತ್ತೆ. ಸಮು, ನೀನಾ ಹೊಡೆದಿದ್ದು? ಹೌದು, ನಾನೇ. ನನಗ್ ಬರ್ತಾ ಇರೋ ಕೋಪಕ್ಕೆ ಒಂದ್ ಗುಂಡ್ಕಲ್ ತೆಗೆದು ನಿಮ್ ತಲೆ ಮೇಲೆ ಎತ್ತಾಕ್ಬೇಕು ಅನ್ಸ್ತಿದೆ.